ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಬಹುಳ ಪಂಚಮಿ, ಮಂಗಳವಾರ, ದಿನಾಂಕ 7/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಮಂಗಳವಾರ, ತಿಥಿ ಬಂದು ಪಂಚಮಿ, ಹಗಲು 1:46 ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ, ರಾತ್ರಿ 3:17 ಯೋಗ ಬಂದು ವ್ಯತಿಪಾತ, ಕರ್ಣ ಬಂದು ತೈತಲೆ. ಇದು ನಿತ್ಯ ಪಂಚಾಂಗ. ಅದಾದಮೇಲೆ ರಾಹುಕಾಲ ಬಂದು ಈ ದಿನ 9-10:30 ಇರ್ತಕ್ಕಂಥದ್ದು. ಗುಳಿಕ ಕಾಲ ಬಂದು 6-7:30 ಪ್ರಾತಃ ಕಾಲ, ಅರ್ಧ ಪ್ರಹರಿ 12-1:30 ಮಧ್ಯಾಹ್ನ ವ್ಯಾಪಿನಿ, ಯಮಗಂಡ ಕಾಲ 1:15-3. ಅದಾದ ನಂತರ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗಾದ್ಮೇಲೆ ಮೇಷರಾಶಿಯವರಿಗೆ ಹಣಕಾಸು ಪರಿಸ್ಥಿತಿಯಲ್ಲಿ ಸುಧಾರಣೆ, ಸ್ನೇಹಿತರ ಭೇಟಿ, ಈ ಮಾವು, ಹಲಸು, ಗೇರು ಬೀಜ ಬೆಳೀತಕ್ಕಂಥ ರೈತರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಜೈವಿಕ ಗೊಬ್ಬರಗಳು ಮಾರ್ತಕ್ಕಂಥವ್ರಿಗೆ, ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಇದರ ವಿಶೇಷ. ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ, ಅದರಿಂದ ನಿಮಗೆ ಬಹಳ ಉತ್ತಮವಾಗ್ತದೆ. ಅದೇ ರೀತಿಯಲ್ಲಿ 8 ನಿಮ್ಮ ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಿರ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ದುಡಿಮೆಗೆ ತಕ್ಕ ಪ್ರತಿಫಲ, ನೀವೆಷ್ಟು ಎಫರ್ಟ್ಸ್ ಹಾಕ್ತಿರೋ ಅಷ್ಟು ರಿಸಲ್ಟ್ಸ್ ಇರ್ತಕ್ಕಂಥದ್ದು ಇವತ್ತು. ಅದೇ ರೀತಿಯಲ್ಲಿ ಆರೋಗ್ಯದಲ್ಲಿ ಸ್ಥಿರತೆ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗೆ ಲಾಭ ಇರ್ತಕ್ಕಂಥದ್ದು, ಮತ್ತು ವ್ಯವಸಾಯಗಾರರಿಗೆ ಅಣಬೆ ವ್ಯವಸಾಯ ಮಾಡ್ತಕ್ಕಂಥವ್ರು, ಶುಂಠಿ ಬೆಳೀತಕ್ಕಂಥವ್ರು, ಸಾಂಬಾರು ದಿನಸುಗಳು ಬೆಳೀತಕ್ಕಂಥವ್ರು, ರೇಷ್ಮೆ ಕೃಷಿಕರು, ಇವರಿಗೆಲ್ಲ ಉತ್ತಮವಾದ ದಿನ ಇವತ್ತು. ಹಾಲು ಉತ್ಪನ್ನಗಳಂದರೆ ಹಾಲು, ಮೊಸರು, ತುಪ್ಪ, ಪೇಡ ಇಂಥವೆಲ್ಲ ಮಾಡ್ತಾರಲ್ಲ, ಹಾಲು ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಇನ್ನು ನೀವು ಸಂಕಷ್ಟರ ಗಣಪತಿಯನ್ನು ಧ್ಯಾನ ಮಾಡಿ ಸಂಕಷ್ಟಗಳ ನಿವಾರಣೆ ಆಗಲಿ ಅಂಥೇಳಿ 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆಭರಣ ವ್ಯಾಪಾರಿಗಳಿಗೆ ಶುಭ, ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಸುಖಕರವಾಗಿರ್ತಕ್ಕಂಥ ದಿನ. ಮತ್ತು ಈ ರಾಶಿಯವ್ರಿಗೆ, ಮಿಥುನ ರಾಶಿಯವ್ರಿಗೆ ಇವತ್ತು ಅಧಿಕವಾಗಿರ್ತಕ್ಕಂಥ ವೆಚ್ಚ ಇರ್ತಕ್ಕಂಥದ್ದು, ವೃಥಾ ತಿರುಗಾಟ ಇರ್ತಕ್ಕಂಥದ್ದು. ರೈತರಲ್ಲಿ ಈ ಆಲೂಗಡ್ಡೆ, ಕ್ಯಾರೆಟು, ಕ್ಯಾಬೇಜು ಮತ್ತು ಈ ಬೀಟ್ರೂಟು ಬೆಳೆದಿರ್ತಕ್ಕಂಥ ರೈತರಿಗೆ ಬಹಳ ತೊಂದರೆ ಇರ್ತಕ್ಕಂಥದ್ದು. ಯಾಕಂದರೆ ಅವರಿಗೆ ಬೆಲೆಯಲ್ಲಿ ಪ್ರಗತಿ ಇರೋದಿಲ್ಲ ಈ ದಿನ. ಈ ಡ್ರೈ ಫ್ರೂಟ್ಸ್ ಯಾರು ಮಾಡ್ತಾರೆ, ಕಾಫಿ, ಟೀ ಪ್ಲಾಂಟರ್ಸ್ ಇರ್ತಾರಲ್ಲ, ಅವರಿಗೆಲ್ಲ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ದಿನ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ, ಈ ಕರ್ಕಾಟಕ ರಾಶಿಯವರು ಇವತ್ತು ಆರ್ಥಿಕವಾಗಿ ಕುಸಿತ ಕಾಣ್ತಾರೆ. ಯಾವುದೇ ವ್ಯವಹಾರಗಳು ಹಿಡಿಯೋಕ್ಕೆ ಹೋಗಲಿ ಅದರಲ್ಲಿ ನಷ್ಟ ಬರ್ತಕ್ಕಂಥದ್ದು, ಮಂದ ಪ್ರಗತಿ ಆಗ್ತಕ್ಕಂಥದ್ದು, ಎಲ್ಲದರಲ್ಲಿ ಹಿನ್ನಡೆ ಇರ್ತಕ್ಕಂಥದ್ದು. ಈ ಜೇನು ಸಾಕಣೆ ಮಾಡ್ತಕ್ಕಂಥವ್ರು, ರೇಷ್ಮೆ ಕೃಷಿಕರಿಗೆ ಲಾಭವಾಗಿರ್ತಕ್ಕಂಥ ದಿನ. ಈ ಜವಳಿ ಬಟ್ಟೆ ಅಂಗಡಿಗಳವ್ರಿಗೆ, ಗಾರ್ಮೆಂಟ್ಸ್ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನವಗ್ರಹ ಸೂಕ್ತ ಪಠಿಸಿ ನಿಮಗಿರ್ತಕ್ಕಂಥ ತೊಂದರೆಗಳಿಂದ ನೀವು ಹೊರಗೆ ಬರ್ತೀರಿ. ನಮ್ಮ ಸೂರ್ಯಾಗೆ ಚಂದ್ರಾಯ ಮಂಗಳಾಯ ಬುಧಾಗೆ ಚ ಗುರು ಶುಕ್ರ ಶನಿ ಬಿಶ್ಚ ರಾಹುವೇ ಕೇತುವೆ ನಮೋ ನಮಃ ಅಂತ ಪ್ರಾರ್ಥನೆ ಮಾಡಿ ನೀವು ನಿಮ್ಮ ಕಷ್ಟಗಳಿಂದ ಹೊರಗೆ ಬರ್ತೀರಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಓಕೆ. ಇನ್ನು ಸಿಂಹರಾಶಿಗೆ ಬಂದಾಗ ನೂತನ ಹೂಡಿಕೆಗಳ ಬಗ್ಗೆ ನೀವು ಪರಾಮರ್ಶೆ ಮಾಡ್ತೀರಿ, ಚಿಂತನೆ ಮಾಡ್ತೀರಿ. ಈ ಗುಡಿಕೆಯಾರಿಗೆ ಕೈಗಾರಿಕೆ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಸ್ವೋದ್ಯೋಗಿಗಳಿಗಂತೂ ಎಷ್ಟು ಶ್ರಮ ಪಟ್ಟರೆ ಅಷ್ಟು ಕಾರ್ಯ ನಡೀತದೆ, ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಇವತ್ತು. ಈ ಹಾಲಿನ ಉತ್ಪನ್ನಗಳನ್ನ ಮಾರ್ತಕ್ಕಂಥ ರೈತರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಹಾಗೂ ಹತ್ತಿ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಜಾನುವಾರು ವ್ಯಾಪಾರ ಮಾಡ್ತಾರೆ ನೋಡಿ, ದನಕರುಗಳನ್ನ ಕೊಂಡ್ಕೊಂಡು ಬೇರೆ ಸಂತೆಗಳೆಲ್ಲ ಅಲ್ಲಿ ಶಾಂಡೀಸಲ್ಲಿ ಕೊಂಡ್ಕೊಂಡು ಅದನ್ನು ಬೇರೆ ಕಡೆಗೆ ವಿಲೇವಾರಿ ಮಾಡ್ತಾರಲ್ಲ, ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಕಾಲಭೈರವ ಅಷ್ಟಕವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಆದಾಯದಲ್ಲಿ ಪ್ರಗತಿ, ವೃಥಾ ಖರ್ಚುಗಳು. ಆದಾಯದಲ್ಲಿ ಪ್ರಗತಿ ಇದ್ದರೂ ಸಹ ಖರ್ಚುಗಳು ಸಿಕ್ಕಾಪಟ್ಟೆ ಹೇರಳವಾಗಿ ಖರ್ಚಿರ್ತಕ್ಕಂಥದ್ದು. ಈ ಕಲ್ಲಂಗಡಿ ಕಾಯಿ, ಸೌತೆಕಾಯಿ, ಈ ಕರಿಬೂದು ಹಣ್ಣು, ಕುಂಬಳಕಾಯಿ ಇವುಗಳನ್ನು ಯಾರು ಬೆಳೆದಿರ್ತಾರೆ ರೈತರು, ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು, ಅಲ್ಲಿ ಬೆಲೆ ಸಿಗ್ತಕ್ಕಂಥದ್ದು ಇವತ್ತಿನ ದಿನದಲ್ಲಿ. ಮತ್ತು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ರೆಡಿಮೇಡ್ ಆಗಿರಲಿ ಬಿಡಿ, ಫುಡ್ ಮೆಟೀರಿಯಲ್ಸ್ ಆಗಲಿ, ಕ್ಲೋತ್ಸ್ ಆಗಲಿ, ಯಾವುದೇ ರೆಡಿಮೇಡ್ ಮೆಟೀರಿಯಲ್ ಮಾರ್ತಕ್ಕಂಥವ್ರಿಗೆ ಈ ದಿನ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು
ಅಂಗಾರಕ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಆತ್ಮರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮಿಲನ, ಶುಭ ಸುದ್ದಿಗಳು. ಈ ದ್ರಾಕ್ಷಿ ಬೆಳೆಗಾರರಿಗಂತೂ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಪ್ರಗತಿ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಯಾರು ವೈದ್ಯ ವೃತ್ತಿಲಿರ್ತಕ್ಕಂಥವ್ರು, ಯಾವುದೇ ವೈದ್ಯರಾಗ್ಬೋದು, ವೆಟರ್ನರಿ ವೈದ್ಯರಾಗಿರ್ಬೋದು, ಯುನಾನಿ ಆಗ್ಬೋದು, ಮತ್ತು ಅಥವಾ ಬೇರೆ ಅಲೋಪತಿಕ್ ವೈದ್ಯರಾಗಿರ್ಬೋದು, ಯಾವುದೇ ವೈದ್ಯರಿಗೆ ಸಹ ಇವತ್ತು ಉತ್ತಮವಾದ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಸೂರ್ಯ ಭಗವಾನನನ್ನು ಸ್ಮರಿಸಿ ಧ್ಯಾನ ಮಾಡಿ ಆತನಿಗೆ ನಮಸ್ಕಾರ ಹಾಕ್ಕೊಳ್ಳಿ, ನಿಮಗೆ ಎಲ್ಲ ಶುಭಕರವಾಗಿ ಕಾಣ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಖರ್ಚು ವೆಚ್ಚಗಳ ಮೇಲೆ ಹಿಡಿಯೋಕ್ಕೆ ಹೋಗ್ತೀರಿ, ಆದರೆ ಇವತ್ತು ಹಿಡಿತ ಸಿಕ್ಕೋದಿಲ್ಲ ನಿಮಗೆ. ಮತ್ತು ಈ ತೆಂಗು ಅಡಿಕೆ ಯಾರು ಬೆಳೀತಾರೆ ರೈತರು, ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ವ್ಯಾಪಾರ ಆಗ್ತಕ್ಕಂಥದ್ದು. ಜಾನುವಾರು ವ್ಯಾಪಾರಿಗಳಿಗೆ ಶುಭ, ಗೋಪೂಜೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ. ಆದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದು ಧನುರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆ, ಆರ್ಥಿಕವಾದ ಪೀಡನೆ, ಕೊರತೆ, ಇದನ್ನು ನೀಗಿಸೋಕೆ ಏನೇನೋ ಮಾಡ್ತೀರಿ, ಅದು ನೀಗೋದಿಲ್ಲ ಇವತ್ತು. ಹೈನುಗಾರಿಕೆಯಲ್ಲಿ ಯಾರು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ರೈತರು ಹಸುಗಳು ದನಗಳು ಸಾಕಿರ್ತಾರೆ, ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಈ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಉತ್ತಮವಾದ ಲಾಭ ಇರತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಆದಮೇಲೆ ಮಕರ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ವೃತ್ತಿಪರರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ಶುಭ. ಸಾಂಬಾರು ದಿನಸುಗಳು, ಈ ತಂಬಾಕು ಶುಂಠಿ ಮಾರ್ತಕ್ಕಂಥ ರೈತರು ಬೆಳೀತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಮಹಾಗಣಪತಿಗೆ, ಅರ್ಕ ಮಹಾಗಣಪತಿ ಅಂತ ಆತನಿಗೆ ಈ ಒಂದು ನಮಸ್ಕಾರ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಆತನ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಎಲ್ಲ ರೀತಿ ಶುಭ ಹೋಗಲಿ ಅಂತ ಆತನಲ್ಲಿ ಪ್ರಾರ್ಥಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಿಂದ ಶುಭ. ರಾಗಿ ಭತ್ತ ಕಬ್ಬು ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ ಶೀಟ್ ಇರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮಾನ್ ಚಾಲೀಸವನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಂತ ಕಡೆಯದಾಗಿ ಮೀನರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ಶುಭಕರವಾಗಿರ್ತಕ್ಕಂಥ ವಾತಾವರಣ. ಈ ಹೂವನ್ನು ಬೆಳೀತಕ್ಕಂಥವ್ರು, ತರಕಾರಿ ಬೆಳೀತಕ್ಕಂಥವ್ರಿಗೆ ಸ್ವಲ್ಪ ಈ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ವ್ಯಾಪಾರಕ್ಕೆ ಬಂದಿರಲ್ಲ ಅಂತಹ ರೈತರಿಗೆ, ನಾನು ಕೆಲಸ ಶುರು ಮಾಡಿರ್ತಕ್ಕಂಥವ್ರಿಗೆ ಒಳ್ಳೆ ಪ್ರಗತಿ ಸಿಗ್ತಕ್ಕಂಥದ್ದು. ಈ ಪೂಜಾ ದ್ರವ್ಯ, ಹೋಮ ದ್ರವ್ಯ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸಹ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ. ಆದ್ಮೇಲೆ ಆ ಮಂಗಳಕರವಾಗಿರ್ತಕ್ಕಂಥ ಅಂಗಾರಕನ ದಯದಿಂದ ನಿಮಗೆ ಎಲ್ಲ ಕಾರ್ಯಗಳು ಶುಭಕರವಾಗಿ ನೆರವೇರಲಿ ಅಂತೇಳಿ ಆ ಕುಜನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮೀಯರೇ, ನಿಮಗೆ ಕಾರ್ಯಕ್ರಮ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ಜೈ ಶ್ರೀರಾಮ್.